ಈಗ 8 ಗಂಟೆ ಆಯ್ತು. ನನ್ನ ಹಿಂದೆ ಎಷ್ಟು ಗಾಡಿ ಇದೆ ನೋಡಿ. ಈಗ ನೋಡಿ ನನ್ನಿಂದ ಎಷ್ಟು ಗಾಡಿ ಇದೆ ಅಂತ. ರಾತ್ರಿ 2 ಗಂಟೆ ಆಯ್ತು. ನಾನೀಗ ಮಂಗಳೂರಿದ್ದು ಜ್ಯೋತಿ ಪ್ಲೇಸ್ ಅಲ್ಲಿದ್ದೇನೆ. ನೋಡ್ಬೋದು ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ಗಾಡಿ ಇಲ್ಲಿ ಮೂವ್ ಆಗ್ತಿದೆ ಅಂತ. ಬನ್ನಿ ನೀವು ಕೂಡ ನನ್ನ ಜೊತೆ ಬರ್ತೀರಿ. ಮಂಗಳೂರಲ್ಲಿ ರಾತ್ರಿ ಏನೆಲ್ಲ ಆ್ಯಕ್ಟಿವಿಟೀಸ್ ಆಗ್ತದೆ, ಯಾವುದೆಲ್ಲ ರೋಡಲ್ಲಿ ಎಷ್ಟೆಲ್ಲ ಟ್ರಾಫಿಕ್ಸ್ ಇರ್ತದೆ, ಎಷ್ಟೆಲ್ಲ ಗಾಡಿ ಮೂವ್ ಆಗ್ತದೆ ಅಂತ ನಾವು ಇವತ್ತಿನ ವೀಡಿಯೋದಲ್ಲಿ ನೋಡುವ. ನನ್ನ ಜೊತೆ ನನ್ನ ಫ್ರೆಂಡ್ ದಚ್ಚು ಕೂಡ ಇದ್ದಾನೆ. ಬನ್ನಿ ಇಬ್ಬರು ಒಟ್ಟಿಗೆ ಹೋಗಿ ಮಂಗಳೂರಲ್ಲಿ ಏನೆಲ್ಲ ಆಗ್ತದೆ ನೋಡುವ. ಕಮಾನ್. ಈಗ ನೀವು ನೋಡ್ತಿರುವಂತಹ ವಿಡಿಯೋ ನಾನು ರಾತ್ರಿ 8 ಗಂಟೆಗೆ ಮಂಗಳೂರಲ್ಲಿ ತೆಗೆದ ವಿಡಿಯೋ. ಆದರೆ ನನಗಿದ್ದ ಡೌಟ್, ನಮ್ಮ ಮಂಗಳೂರು 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿಗೆ ಹೇಗೆ ಕಾಣಿಸ್ತದೆ ಅಂತ. ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಕೊನೆ ತನಕ ನೋಡಿ. ನಾನು ಮತ್ತೆ ದಚ್ಚು ಈಗ ರೆಡಿ ಆಗಿದ್ದೇವೆ. ರಾತ್ರಿ ಮಂಗಳೂರು ಹೇಗಿರುತ್ತೆ ನೋಡಲಿಕ್ಕೆ. ನೋಡೋ ದಚ್ಚು ಏನು ಹೇಳ್ತಾನೆ. ಲೆಟ್ಸ್ ಗೋ ಗಾಯ್ಸ್, ಕಮ್ ಆನ್. ನೋಡ್ಬೋದು ಸಿಟಿಯಲ್ಲಿ ಯಾವುದು ಕಾರ್ ಮೂವ್ ಆಗ್ತಿಲ್ಲ. ಎಲ್ಲರೂ ಮಲಗಿದ್ದಾರೆ. ಜ್ಯೋತಿಯಲ್ಲಿ ಇದ್ದೇವೆ. ಎಲ್ಲ ಶಾಪ್ ಬಂದಾಗಿದೆ ನೋಡ್ಬೋದು. ಯಾರು ಕೂಡ ಇಲ್ಲ. ಮಂಗಳೂರಿದ್ದು ಬೇರೆ ಬೇರೆ ಪ್ಲೇಸನ್ನು ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡುವ. ನೆಕ್ಸ್ಟ್ ಈಗ ನಾವು ಹೋಗ್ತಿದ್ದೇವೆ ಪ್ಲೇಸ್ ಬನ್ಸ್ ಹಾಸ್ಟೆಲ್. ಬನ್ನಿ ಅಲ್ಲಿ ಏನೆಲ್ಲ ಆಗ್ತಿದೆ ನೋಡುವ. ಸೊ ರಾತ್ರಿ ಹೊತ್ತು ಹೇಗೆ ಅನಿಸ್ತಿದೆ ನಿಮಗೆ? ತುಂಬಾ ಪೀಸ್ಫುಲ್ ಉಂಟು. ನಮ್ಗೆ ತುಂಬಾ ಕಿರಿಕಿರಿ ಇಲ್ಲ. ಈ ಗಾಡಿದು ಹಾರ್ನ್ ಆಗ್ಲಿ ಏನು ಕೂಡ ಇಲ್ಲ. ತುಂಬಾ ಪೀಸ್ಫುಲ್ ಉಂಟು. ಅದು ಮಾತ್ರ ಸತ್ಯ. ಸ್ವಲ್ಪ ಹೊತ್ತಿದ್ದು ಮುಂದೆ ನಾವು ಇಲ್ಲಿ ಬಂದಿದ್ವಿ, ಎಷ್ಟು ಟ್ರಾಫಿಕ್ ಇದ್ದು ಕಿರಿಕಿರಿ. ಈಗ ಯಾರು ಕೂಡ ತೊಂದರೆ ಇಲ್ಲ. ಹಾಗಂತ ನೀವು ಮನೆ ಬಿಟ್ಟು ರಾತ್ರಿ ಹೊತ್ತು ಬರ್ಲಿಕ್ಕೆ ಹೋಗಬೇಡಿ. ಓಕೆ, ಬನ್ಸ್ ಹಾಸ್ಟೆಲ್ ಬಂತು. ಇಲ್ಲಿ ಸ್ವಲ್ಪ ವಿಡಿಯೋಸ್ ತೆಗೆಯುವ. ಈಗ ನೀವಿದ್ದೀರ ಬನ್ಸ್ ಹಾಸ್ಟೆಲ್ ಅಲ್ಲಿ. ನನ್ನ ಹಿಂದೆ ಏನಿದೆ ನೋಡ್ಬೋದು. ಬನ್ಸ್ ಹಾಸ್ಟೆಲ್ಗೆ ಬಂದರೆ ನಿಮಗೆ ಇದು ಮತ್ತೆ ನಿಮ್ಗೆ ಸರ್ಕಲ್ ಅಲ್ಲಿ ಕಾಣಿಸಿರುತ್ತೆ. ಟ್ರಾಫಿಕ್ ಅಲ್ಲಿ ಇದ್ರೆ ನಿಮ್ಗೆ ಇದು ಕಾಣಿಸಲ್ಲ ನೋಡಿ. ಒಂದು ಕೂಡ ಗಾಡಿ ಮೂವ್ಮೆಂಟ್ ಇಲ್ಲ. ರಾತ್ರಿ 2:30 ಆಯ್ತು. ಈಗ ಒಬ್ರೆಲ್ಲ ಹೋಗ್ತಿದ್ದಾರೆ. ಅದು ಬಿಟ್ಟರೆ ಬೇರೆ ಏನಿಲ್ಲ ಸ್ನೇಹಿತರೆ. ಈಗ ಮಂಗಳೂರಲ್ಲಿ ಹೊತ್ತು 3:30 ಆಯಿತು. ನನಗಂತೂ ತುಂಬ ನಿದ್ದೆ ಬರ್ತಿದೆ. ಹಾಗಾಗಿ ಒಂದು ಸ್ವಲ್ಪ ವರ್ಕೌಟ್ ಮಾಡುವ. ಸ್ವಲ್ಪ ಇಲ್ಲಿ ಪುಷಪ್ ಮಾಡ್ತೇನೆ. ನೀವು ಕೂಡ ನೋಡಿ, ಎಕ್ಸಸೈಸ್ ಕೂಡ ಮಾಡ್ತೇನೆ. ಬೋರ್ ಆಗ್ತಿದೆ ಹಾಗಾಗಿ. ಓಕೆ, ನೀವು ಯಾವತ್ತಾದರೂ ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ದೀರಾ? ಸ್ವಲ್ಪ ಹೊತ್ತಾದ್ಮೇಲೆ ನಂಗಂತೂ ಸಖತ್ತಾಗಿ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ರೆ ಹೇಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ನೋಡಬೇಕಿತ್ತು. ಅದನ್ನು ಕೂಡ ಮಾಡಿಬಿಟ್ಟೆ. ಅರ್ಧ ಗಂಟೆ ಎಂತ ನಿದ್ದೆ ಗೊತ್ತಾ, ವಾ ವಾ. ಈಗ ಹೊತ್ತು 4:30 ಆಯಿತು. ನನಗೆ ಮತ್ತೆ ದಚ್ಚಿಗೆ ತುಂಬ ನಿದ್ದೆ ಬರ್ತಿದೆ. ನೀವು ಬಸ್ ಸ್ಟ್ಯಾಂಡಲ್ಲಿ ನೋಡಿರ್ಬೋದು ನಾನು ಮಲಗಿರೋದು. ಸೊ ಗಾಯ್ಸ್, ನಾವು ಮಲಗ್ಲಿಕ್ಕೆ ಹೋಗ್ತಿದ್ದೇವೆ ಮನೆಗೆ, ದಚ್ಚು ಮತ್ತೆ ನಾನು. ಎಸ್, ಯಾಕಂದ್ರೆ ಜಾಸ್ತಿ ಗಾಡಿ ಬಿದ್ರೆ ನಾವು ಇಲ್ಲೇ ಮಲಗಿ ಬೀಳ್ತೇವೆ. ಸೊ ನಾವು ಮನೆಗೆ ಹೋಗಿ ನೆಮ್ಮದಿಯಲ್ಲಿ ಮಲಗ್ತೇವೆ. ನಾಯಿ ಇದೆ ಇಲ್ಲಿ, ನೀವು ನೋಡ್ಬೋದು. ಈಗ ನೀವು ನೋಡ್ತಿರುವಂತಹ ಪ್ಲೇಸ್ ಯಾವ್ದಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸ್ನೇಹಿತರೆ, ನಾವೀಗ ಮಿಲಾಗ್ರಿಸ್ ಅಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು, ಇಲ್ಲಂತೂ ಗಾಡಿ ಮೂಮೆಂಟೇ ಇಲ್ಲ ನೋಡಿ. ಯಾರು ಮಾರ ಇಷ್ಟೊತ್ತಲ್ಲಿ ಇಲ್ಲಿ ಕೂತ್ಕೊಂಡಿರೋದು ನೋಡಿ, ನಿಮ್ಗೆ ತೋರಿಸ್ತೇನೆ. ಅದು ಕೂಡ ಮೂವೇ ಆಗ್ತಿಲ್ಲ. ನಂಗೆ ಅದೇ ಶಾಕ್ ಆಗಿದ್ದು. ಇಷ್ಟು ರಾತ್ರಿಯಲ್ಲಿ ಯಾರು ಇಲ್ಲಿ ಒಬ್ನೇ, ಅದು ಕೂಡ 3:30-4 ಗಂಟೆ ಆಗ್ತಾ ಬಂತು, ಮೂವೇ ಆಗ್ತಿಲ್ಲ. ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಯಾರು ಮಾರ ಇವನು? ಅಲ್ಲ, ಇವನ್ ಯಾರು ಇಲ್ಲಿ ಕೂತ್ಕೊಳ್ಲಿಕ್ಕೆ ಹೇಳಿದ್ದು ಇಷ್ಟು ರಾತ್ರಿಯಲ್ಲಿ? ನಂಗೆ ಮಾತ್ರ ತುಂಬಾ ಭಯ ಆಯ್ತು ಮಾರ. ರಾತ್ರಿ ನೋಡ್ಬೇಕಾದ್ರೆ ಇಲ್ಲೊಬ್ಬ ಕೂತ್ಕೊಂಡಿದ್ದಾನೆ. ಈಗ ನಾವು ಮಿಲಾಗ್ರಿಸ್ ಅಲ್ಲಿದ್ದೀವಿ. ಚೂರು ಮುಂದೆ ಹೋದ್ರೆ ಹಂಪನಕಟ್ಟ ಸಿಗುತ್ತೆ. ಓಕೆ ಸ್ನೇಹಿತರೆ, ಮಲಗುವ ಸಮಯ ಆಯಿತು. ನೀವು ಕೂಡ ಮಲಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ಈ ಥರದ ಚಾಲೆಂಜಿಂಗ್ ವಿಡಿಯೋಸ್ ನಿಮಗೆ ನೋಡ್ಬೇಕಂತ ಹೇಳಿದರೆ ಈ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗುವ.
ಧನ್ಯವಾದ. ಶುಭರಾತ್ರಿ.